है। ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್ ಅಂತ ಹೇಳ್ತಾ ನೋಡ್ತಾ ಇದ್ದೀರಾ. ಏನಾದರೂ ಚೇಂಜಸ್. ನಾನು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗೋಳಲ್ಲ, ಬಟ್ ಇದು ನಾನು ಲೈಫಲ್ಲಿ ನನ್ನ ಲೈಫಲ್ಲಿ 31 ಇಯರ್ಸ್ ನನ್ನ ಜರ್ನಿಲಿ ನಾನಿದು 2ನೇ ಸಲ ಫೇಶಿಯಲ್ ಮಾಡಿಸಿರೋದು. ಅದು ಫಸ್ಟ್ ನಾನು ಮಾಡಿಸಿದ್ದು ನನ್ನ ತಂಗಿ ಮದುವೆಗೆ. ಇದು ಮಾಡಿಸ್ತಾ ಇರೋದು ಸಸ್ಪೆನ್ಸ್ ಆ್ಯಂಡ್ ಸರ್ಪ್ರೈಸ್. ಏನಕ್ಕೆ ಅಂತ ನಾನು ನಾಳೆ ಬ್ಲಾಗಲ್ಲಿ ಹೇಳ್ತೀನಿ, ಓಕೆನಾ. ನಿನ್ನೆ ನಾನು ಐಬ್ರೋ ಮತ್ತು ಫೇಶಿಯಲ್ ಮಾಡಿಸ್ಕೊಂಡೆ. ಏನಕ್ಕೆ ಮಾಡಿಸ್ಕೊಂಡೆ, ಇದು ಗ್ಲೋ ಬರಲಿಕ್ಕೆ N+ ಫೇಶಿಯಲ್ ಮಾಡಿಸ್ಕೊಂಡೆ. ನಾನು ಅದು ಹೇಗೆ ಮಾಡಿಸ್ಕೊಂಡೆ ಅಂತ ಈ ವಿಡಿಯೋಲಿ ನೋಡ್ತಾ ಹೋಗ್ತೀವಿ, ಓಕೆನಾ. ನಿನ್ನೆ ನಾನಲ್ಲಿ ಐಬ್ರೋ ಮಾಡಿಸ್ಕೊಳಕ್ಕೆ ಹೋದಾಗ ಅಲ್ಲಿ ವೀಡಿಯೋ ತೊಗೊಳಕ್ಕಾಗಲಿಲ್ಲ, ನನಗೆ ಮರ್ತೋಯ್ತು. ಹಾಗಾಗಿ ಇಲ್ಲಿ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದು, ಅವಳ ಹತ್ರ ಮಾಡಿಸ್ಕೊಂಡೆ ಫೇಶಿಯಲ್ ಹೇಗೆ. ಅದರಿಂದ ಏನು ಬೆನಿಫಿಟ್ ಇದೆ ಅಂತ ಅಂದ್ಬಿಟ್ಟು ನಾವು ಈ ವಿಡಿಯೋಲಿ ನೋಡ್ತಾ ಹೋಗ್ತೀವಿ, ಬನ್ನಿ. ಇದು ಸ್ಟಾರ್ಟಿಂಗು ವೈಪಿಂಗ್ ಮಾಡ್ತಾ ಇದ್ದಾಳೆ. ಇದು ನೆಕ್ಸ್ಟ್ ಸ್ಟೆಪ್ಪು, ಕ್ಲೆನ್ಸಿಂಗ್ ಮಾಡ್ತಾ ಇರೋದು. ಇವಾಗ ಥರ್ಡ್ ಸ್ಟೆಪ್ಪು, ಇದು ಸ್ಕ್ರಬ್ ಮಾಡ್ತಾ ಇರೋದು. ನೀವು ಮದುವೆಗಿಂತ ಮುಂಚೆ ಎಲ್ಲ ಮಾಡಿಸ್ಕೊತಿದ್ರಾ? ಇಲ್ಲಪ್ಪ, ಅಯ್ಯೋ ನಮ್ಮಪ್ಪನ ನಾವು ಕಾಲೇಜಿಗೆ ಹೋಗ್ತಾ ಇದ್ವಲ್ಲ, ಅವಾಗ ನಾನು ಸ್ವಲ್ಪ ತಲೆ ಒಂಚೂರು ಬನಾನಾ ಕ್ಲಿಪ್ ಹಾಕೊಂಡು ಒಂದು ಲಿಪ್ ಬಾಮ್ ಕಾಜಲ್ ಹಚ್ಕೊಂಡ್ರೆ ನಮ್ಮಪ್ಪ, ನೀವು ಓದಕ್ಕೆ ಹೋಗ್ತೀರಾ ಕಾಲೇಜ್ಗೆ, ಏನು ಫ್ಯಾಷನ್ ಶೋ ಮಾಡಕ್ಕೆ ಹೋಗ್ತೀರಾ ಅನ್ನೋರು. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಹೌದಾ? ನಮ್ಮನೇಲಿ ಅದಕ್ಕೆಲ್ಲ ಅಲೋನೇ ಇಲ್ಲ. ಮತ್ತೇನು ಮಾಡ್ತಿದ್ರಿ? ಬರೀ ಕಾಲೇಜಿಗೆ ಹೋಗೋದು ಬರೋದು ಅಷ್ಟೇ. ಬ್ಯೂಟಿ ಪಾರ್ಲರು ಅದು ಇದು ಏನು ಹಂಗಾಗಿ ನಮಗೂ ಅದ್ರ ಮೇಲೆ ಇಂಟ್ರೆಸ್ಟು ಇರಲಿಲ್ಲ. ಇವಾಗ ಮದುವೆ ಆದಮೇಲೆ ಅಷ್ಟಕ್ಕಷ್ಟೇ ನಾರ್ಮಲ್ಲು. ಬಟ್ ಇವಾಗ ನನ್ನ ತಂಗಿ ಮದುವೆಯಲ್ಲಿ ಒಂದ್ಸಲ ಮಾಡ್ತಿದ್ದೆ, ಬಿಟ್ರೆ ಇವಾಗಲೇ. ಎಷ್ಟು ಏಜ್ ನಿಮಗೆ? ನನಗೆ 31 ರನ್ನಿಂಗ್. 31 2 ಸಲ ಫೇಶಿಯಲ್? 31 ಏಜಲ್ಲಿ ಲೈಫಲ್ಲಿ ಹುಟ್ಟಿದಾಗಿಂದ 2ನೇ ಸಲ ಫೇಶಿಯಲ್ ಇದು ಮಾಡಿಸ್ತಾರೆ. ಐಬ್ರೋನಾ? ಐಬ್ರೋನು ಅಷ್ಟೇ 2ನೇ ಸಲನೇ. ಮತ್ತು ಮದುವೆಲಿ? ಇಲ್ಲ, ಮಾಡಿಸಿಲ್ಲ. ಮದುವೆಲಿ ಮೇಕಪ್ ಏನು ಮಾಡಿಸಿಲ್ಲ? ಯಾರು ಮಾಡಿದ್ರು? ಬಂದಿರ್ತಾರಲ್ಲ ಆಂಟಿರು, ಮತ್ತೆ ನಾನು ನನ್ನ ತಂಗಿ. ಮತ್ತೆ ಇನ್ನೇನು ಮಾಡ್ತಿದ್ರಿ ಕೆಲಸ? ಏನಿಲ್ಲ, ಸ್ಕೂಲ್ಗೆ ಹೋಗ್ತಿದ್ದೆ. ನನ್ನದು ಒಂದೊಂದು ಡಿಗ್ರಿ ಆದಮೇಲೆ ಫಸ್ಟ್ ನಾನು ಹೋಗ್ತಾ ಇದ್ದಿದ್ದು ಸ್ಕೂಲ್. ಅದು 3 ಇಯರ್ಸ್ ವರ್ಕ್ ಮಾಡಿದೆ ಅಷ್ಟೇ. ಆಮೇಲೆ ಮದುವೆ ಚೆಕ್ ಆಯಿತು, ಮದುವೆ ಮಾಡಿ ಕಳಿಸಿದ್ರು. ನಮ್ಮ ಅಪ್ಪ ಅಮ್ಮಂಗೂ ಅರ್ಜೆಂಟ್ ಇತ್ತು, ಸಾಕು ಟಾರ್ಚರ್ ಇಡ್ತಿದ್ದೆ ನಾನು ಅವ್ರಿಗೆ. ಫಸ್ಟ್ ಮದುವೆ ಮಾಡಿ ಓಡಿಸಿದ್ರೆ ಸಾಕಾಗಿತ್ತು ದೇವ, ಒಂಥರ ಕಾಮಿಡಿ ಲೈಫ್ ನಂದು. ಮಾತೇ ಇಲ್ಲ. ಇದು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ತೆಗಿಯೋದಂತೆ. ನನಗೊಂಥರ ಪೈನ್ ಆಗ್ತಾಯಿದೆ, ಅಂದ್ರೂ ಪರವಾಗಿಲ್ಲ, ಮಾಡಿಸ್ಕೊಬೇಕಲ್ಲ. ಮತ್ತು ಅರ್ಧಂಬರ್ಧ ಆದರೆ ಚೆನ್ನಾಗಿ ಕಾಣಲ್ಲ. ಓಕೆ, ಜಾಸ್ತಿ ಮುಟ್ಟಿದೆ, ರೆಡ್ ಆಗ್ತಿದೆ ಫೇಸ್. ಏನಾಗ್ತಿದೆ? ರೆಡ್. ಹೌದಾ? ಏನಾಗಲ್ಲ. ಡಿಂಗ್ 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 ಡಿಂಗ್. ಇದು ಗ್ಲೋ ಆಗಲಿಕ್ಕೆ ಅಲ್ಲ ಇರೋದು? ಗ್ಲೋ ಆಗ್ಲಿಕ್ಕ ಇದು ಫೇಶಿಯಲು? ಇದು ಫೇಸ್ ಪ್ಯಾಕು, ಸಾರಿ, ಏನಿದು ಫೇಶಿಯಲ್ ಮಾಡಿಸ್ತಾ ಇರೋದು ಗ್ಲೋ ಆಗಲಿಕ್ಕೆ, ಓಕೆನಾ. ಆಗಲೇ ಏನೋ ಪಳ್ಳ ಅಂತೈತೆ ನನ್ನ ಮುಖದಲ್ಲೆಲ್ಲ. ಯಾಕೋ ಲೈಟಾಗಿ ಕಣ್ಣಲ್ಲೆಲ್ಲ ನೀರು ಬರ್ತಿದೆ. ಎಲ್ಲ ಇರುತ್ತಲ್ಲ ಪ್ರಾಡಕ್ಟ್ಸ್. ಅಳ್ತಿಲ್ಲ, ಎದ್ರುಕೊಂಬೇಡ್ರಿ. ಕಣ್ಣೊಳಗೆ ಸ್ವಲ್ಪ ಇದೆಲ್ಲ ಹೋಗುತ್ತಲ್ಲ, ಅದ್ರದ್ದು ನೀರು ಬರ್ತಾ ಇರೋ ಎಲ್ಲ ಹೊರಗೆ ಬರ್ತಿದೆ. ಇದಂತ ಇಟ್ಸ್ ಅ ಟೋನರ್. ಇಟ್ಸ್ ಅ 4 ಸ್ಟೆಪ್ ಅಲ್ಲ ಇದು? 4ನೇ ಸ್ಟೆಪ್ ಇದು ಟೋನರ್ ಮಾಡ್ತಾ ಇರೋದು. ಇದೇನಕ್ಕೆ ಮಾಡ್ತಾ ಇರೋದು ದಿವ್ಯಾ? ಪೋರ್ಸಸ್ ಓಪನ್ ಆಗಿದೆ. ಓಕೆ. ಪೋರ್ಸ್ ಅದೇ ಚಿಕ್ಕದಾಗಿ ಹೋಲ್ಸ್ ಆಗಿರುತ್ತಲ್ಲ, ಅದೆಲ್ಲ ಕ್ಲೋಸ್ ಆಗಲಿಕ್ಕೆ ಇದು ಮಾಡ್ತಾ ಇರೋದು. ನಮಗೆ ಇವಳು ಒಂಥರ ಹೆಂಗೆ ಅಂತಂದರೆ, ಹೆಂಗೆ ಹೇಳೋದು, ಫ್ರೆಂಡು ಹೌದು, ಸಿಸ್ಟರು ಹೌದು, ಒಂಥರ ಆಲ್ ಇನ್ ಒನ್ ಅಂತಾರಲ್ಲ ಆ ಥರ ಇವಳು. ನಾನು ಇವಳನ್ನ ಆಫ್ಟರ್ 1 ಡೇ ಆದಮೇಲೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ತುಂಬ ವರ್ತ್, ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿಸ್ತಾರೆ.
ಏನಾದರೂ ಬೇಕಿದ್ರೆ ನನಗೆ DM ಮಾಡಿ, ನಾನು ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಕೊಡ್ತೀನಿ. ಓಕೆ, ಮಿಸ್ ಮಾಡಬೇಡಿ, ನಾನು ಮಿಸ್ ಮಾಡಲ್ಲ. ನೋಡಿರಿ, ನನಗೆ ಏನೋ ಒಂಥರ ಚೇಂಜಸ್ ಅನ್ನಿಸ್ತಾ ಇದೆ ಫೇಸಲ್ಲಿ. ನಿಮಿಷ ಕ್ಲೋಸ್ ಮಾಡಿ, ಐಸ್ ಕ್ಲೋಸ್ ಮಾಡಿ. ಬಾಯ್. ಕ್ಲೋಸ್ ಮಾಡಿ. ಮಸಾಜ್ ನನಗೆ ಬ್ಯೂಟಿ ಪಾರ್ಲರ್ದು ಇವೆಲ್ಲ ಗಂಧ ಗಾಳಿ ಗೊತ್ತಿಲ್ಲ ಗಾಯ್ಸ್. ವಾಟ್ ಟು ಡೂ? ಮಸಾಜ್ ಇವ್ರು ಏನು ಹೇಳ್ತಾರೋ ಅದನ್ನು ಮಾಡಿಸ್ಕೊತಿದ್ದೀನಿ. ಬಟ್ ನನಗೆ ಇವರು ಮಾಡಿದಷ್ಟು ಅಂದರೆ ನಾನು ಮಾಡಿಸ್ಕೊಂಡಿಲ್ಲ, ಬಟ್ ನನಗೆ ತುಂಬಾ ಕಂಫರ್ಟಬಲ್ ಅಂತ ಅನ್ಸೋದು ಇವಳ ಜೊತೆ ಅಷ್ಟೇ. ಹಾಂ, ನನಗೆ ಹಿಂಗೆ ಮಾಡ್ತಾ ಇದ್ದರೆ ನಿದ್ದೆ ಹೋಗೋಣ ಅನಿಸ್ತು. ನಿದ್ದೆ ಬಂದ್ಬಿಡುತ್ತೆ ಅನ್ಸುತ್ತಲ್ಲ. ಬಂದರೆ ಮಲ್ಕೊಂಡು ವೀಡಿಯೋ ಮಾಡಿ. ಪೇನ್ ಆಗ್ತಿದೆಯಾ? ಇಲ್ಲ. ಯಪ್ಪ, ಟ್ರಾನ್ಸ್ಫಾರ್ಮ್ ಹೆಂಗೆ ಕೊಡ್ದಂತಲ್ಲ ದೇವ್ ಬಿಡ. ಇದು ಸೆರಮ್ ಹಾಕ್ತಾ ಇರೋದು ಫೇಸ್ ಗ್ಲೋ ಬರಲಿಕ್ಕೆ. ನಮಗಿದೆ ನಾಳೆ, ಬಟ್ ಟೀಚರ್ಸ್ ಎಲ್ಲ ಇದಕ್ಕೆ ಹೋಗ್ತಾ ಇದ್ದಾರೆ, ಏನದು ಪಂಪ್ಲೆಟ್ ಇದು ಮಾಡೋಕ್ಕೆ ಮಸೀದಿ ಹತ್ರ. ಹಂಗಾಗಿ ನಮಗೆಲ್ಲ ರಜಾ. ನಮಗೆ ಹಿಂದಿ ಬರಲ್ಲ, ಉರ್ದು ಬರಲ್ಲ ಮಾತಾಡೋಕ್ಕೆ. ಕನ್ನಡ ಟೀಚರ್ಸ್ಗೆಲ್ಲ ರಜಾ. ವಿಡಿಯೋ ಆಗ್ತಿದೆಯಾ? ನಾನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಅನ್ನೋದೇ ಡೌಟ್ ನನ್ನ ಕಣ್ಣು. ನನಗೆ ನಿದ್ದೆ ಬರ್ತಾ ಇದೆ. ಒಳ್ಳೆ ನಿದ್ದೆ ಬರುತ್ತೆ ಮಲ್ಕೊಳ್ಳಿ. ಇದು ಏನು ಬೆನಿಫಿಟ್ ಫೇಶಿಯಲ್ ಮಾಡಿಸ್ಕೊಳ್ಳೋದ್ರಿಂದ ನನಗೂ ಗೊತ್ತಿಲ್ಲ, ಬಟ್ ನಂತರನೇ ಇನ್ನು ಕೆಲವರು ಏನು ಮಾಡಿಸ್ಕೊಳ್ದೇ ಇರೋರು, ಮಾಡಿಸ್ಕೊಬೇಕು ಅಂತ ಟ್ರೈ ಮಾಡ್ತಾ ಇರೋರು ಇರ್ತಾರಲ್ಲ, ಸೊ ಅವರಿಗೆ ಗೊತ್ತಾಗಲಿ ಅಂತ. ಫೇಶಿಯಲ್ ಮಾಡಿಸ್ಕೊಳ್ಳೋದ್ರಿಂದ ಏನು ಬೆನಿಫಿಟ್? ನೀವು ಕೇಳಬಾರ್ದು, ನಾವು ಹೇಳ್ಬಾರ್ದು. ಹೌದಾ? ಸೀಕ್ರೆಟಲ್ಲ, ಓ, ಎಲ್ಲರಿಗೂ ಫ್ರೀಯಾಗಿ ಮಾಡಿಬಿಟ್ರೆ ಕ್ಲಾಸು. ಓ, ಬಟ್ ಚೆನ್ನಾಗಿ ಕಾಣಿಸ್ತೀವಿ ಫಂಕ್ಷನ್ಸ್ಗೆಲ್ಲ. ಇದು ಮೇಯ್ನ್. ಮತ್ತು ರಿಂಕಲ್ಸ್ ಬರೋಕ್ಕೆ ಕಮ್ಮಿ ಆಗುತ್ತೆ. ಹಾಂ, ಆವಾಗ ಮಸಾಜ್ ತಗೊಳ್ತಾ ಇದ್ರೆ ಓ, ಫೇಸ್ಗೆ ಹಾಂ, ಗ್ಲೋ ಬರುತ್ತೆ, ಲಿಪ್ ಸರ್ಕ್ಯುಲೇಷನ್ ಆಗುತ್ತಲ್ಲ. ಹಾಂ, ರಿಂಕಲ್ಸ್ ಬರುತ್ತೆ, ಸ್ವಲ್ಪ ಲೇಟಾಗಿ ಬರುತ್ತೆ ಲೇಟಾಗಿ ಬರುತ್ತೆ, ಕಮ್ಮಿ ಬರುತ್ತೆ. ಇದೆ ಮೇನ್ ಟಿಪ್ಸ್. ಇಲ್ಲ ರಿಂಕಲ್ಸ್ ಬರೋದು, ಬ್ಲಡ್ ಸರ್ಕ್ಯುಲೇಷನ್ ಆದರೆ ಗ್ಲೋ ಬರುತ್ತೆ, ಸ್ಕಿನ್ ಸರ್ಕ್ಯುಲೇಷನ್ ಆದರೆ ಮಸಾಜ್ ತಗೊಂಡು ಫ್ರೀ ಆಗುತ್ತೆ, ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಆಮೇಲೆ ಈ ಫೇಸ್ ಚೇಂಜ್ ಮಾಡಿಸ್ಕೊಂಡಾಗ ಮಸಾಜ್ ಆಗಿರುತ್ತಲ್ಲ, ಆ ಟೈಮಲ್ಲಿ ನಿದ್ದೆ ಮಾಡಿದ್ರೆ ಒಂದು ಫೇಸಿಂಗು ಚೆನ್ನಾಗಿ ಗ್ಲೋ ಬರುತ್ತೆ. ಹೊಡಿತಾ ಇದ್ದಾಳೆ ನನಗೆ. ಸೊ ಈ ಥರ ಮಾಡೋದ್ರಿಂದ ಅದು ಇದು ಮಾಡಿರ್ತಾರಲ್ಲ ಫೇಶಿಯಲು, ಅದೆಲ್ಲ ಕರೆಕ್ಟಾಗಿ ಕುತ್ಕೊಳುತ್ತೆ ಅಲ್ವಾ? ಕುತ್ಕೊಳ್ಳುತ್ತೆ ಅಂತ ಯಾರು ಹೇಳಿದ್ರು? ನಾನು ಹೇಳಿಲ್ಲ, ನಾನಂತೂ ಹೇಳಿಲ್ಲ, ಅವ್ರು ಹೇಳ್ತಾರೆ. ಮತ್ತೆ ಏನಾಗುತ್ತೆ, ಏನಕ್ಕೆ ಇದು
ಮಸಾಜಲ್ಲಿ ಇದೊಂದು ಸ್ಟೆಪ್. ಮಸಾಜಲ್ಲಂತೆ, ಟೈಪಿಂಗ್ ಮಸಾಜಲ್ಲಿ ಇದೊಂದು ಸ್ಟೆಪ್ ಟೈಪ್ ಮಾಡ್ತಾ ಇದ್ದೀನಿ. ಟೈಪ್ ಮಾಡ್ತಾ ಇದ್ದಾರೆ. ಸಿಸ್ಟಮ್ ಟೈಪ್ ಅಲ್ಲ, ಮುಖದ ಮೇಲೆ ಟೈಪ್ ಮಾಡ್ತಾ ಇದ್ದಾರೆ. ನಾನು ಹಿಂಗೆ ನಿದ್ದೆ ಹೋಗ್ಬಿಡ್ತೀನಿ ಅನ್ಸುತ್ತೆ. ಕಿವಿಗೆ ಮಸಾಜ್ ಮಾಡ್ತಾ ಇದ್ದಾರೋ ಅಥವಾ ಕಿವಿ ಹಿಂಡ್ತಾ ಇದ್ದಾರೋ ಸ್ಕೂಲಲ್ಲಿ ಟೀಚರ್ಸ್ ಹತ್ರ ಹಿಂಡಿಸ್ಕೊಂಡಿದ್ದೆ, ಇವಾಗ ಅದ್ ಬಿಟ್ರೆ ಇವತ್ತೇ ಮಾಡಿಸ್ಕೊಂತಿರೋದು. ನಾವು ತುಂಬಾ ಸೀರಿಯಸ್ ಆಗಿ. ಹೌದು, ನನಗೆ ನಿದ್ದೆ ಹೆಂಗ್ ಬರ್ತಾ ಇದೆ ಅಂದ್ರೆ, ನಿದ್ದೆ ಬರ್ತಿದ್ಯಾ? ಬ್ಯಾಕ್ ಹಾಕ್ಬಿಡ್ತೇನೆ, ನೋಡ್ಕೊಂಬಿಡಿ. ಇದೆಲ್ಲ ನಂದೆಲ್ಲ ಆದ್ಮೇಲೆ ಹೋಗಿ ಮಾಡೋದು. ಮೆಹಂದಿ ಬೇರೆ ಹಾಕ್ತೀರಾ ನೀವು? ಮಾಡ್ತೀನಿ ಅಂದ್ರೆ ನೋಡ್ಕೊಂಡು ಬಿಡಿಸ್ತೀನಿ ಅಷ್ಟೇ. ಮತ್ತೆ ಬೇರೆ ಏನು ಮಾಡ್ತೀರಾ? ಅಷ್ಟೇ, ಹಾಡ್ತೀನಿ. ನಂದು ಪ್ರೊಫೆಷ್ನಲ್ಲೇ ಸಿಂಗಿಂಗು. ಹೌದಾ? ಅದನ್ನ ಬಿಟ್ಟು ನಾವು ಬೇರೆ ಏನು ಮಾಡೋಕ್ಕಾಗಲ್ಲ. ಜೊತೆಗೆ ಇವಾಗ ಇದನ್ನ ಇಟ್ಕೊಂಡಿದ್ದೀನಿ ಅಷ್ಟೇ, ವ್ಲಾಗ್ ಸ್ವಲ್ಪ ಸೈಡಲ್ಲಿ ಇರಲಿ ಅಂತ. ನೋಡ್ಬೇಕು ಏನೇನಾಗುತ್ತೆ ಅಂತ. ಬಟ್ ನನ್ನ ಕಸಿನ್ಸ್ ಎಲ್ಲ ಹೇಳೋ ಪ್ರಕಾರ ನೀನು ಇದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡ, ಯಾವುದು? ವ್ಲಾಗ್ ಮಾಡೋದು ಬಿಡಬೇಡ ಅಂತ ಮಾಡಿ, ಚೆನ್ನಾಗಿ ಮಾಡ್ತೀವಿ ಹೇಳ್ತಾ ಇದ್ದಾರೆ. ಓ, ಪೈಂಟ್ ಬೆಳಿತಾರಪ್ಪ. ಯಾವ ಪೈಂಟ್ರಿ ಇದು? ಏಷ್ಯನ್ ಪೈಂಟ್ ಅಲ್ಲ, ಯಾವ ಪೈಂಟ್ರಿ? ಪ್ಯಾಕ್. ಪ್ಯಾಕ್ ಅಂತೆ, ಪ್ಯಾಕ್. ಡೋಂಟ್ ಅಂಡರ್ ಎಸ್ಟಿಮೇಟ್, ಇಟ್ಸ್ ಅ ಪ್ಯಾಕ್. ನೀವೆಲ್ಲಿ ಓದಿತ್ತು? ನಾನು ಹುಟ್ಟಿ ಬೆಳೆದಿದ್ದು ಓದಿದ್ದು ಎಲ್ಲ ನಮ್ಮ ಮಲೆನಾಡ ಹೆಬ್ಬಾಗಿಲು ಅನ್ಸ್ಕೊಂಡಿರೋ ಶಿವಮೊಗ್ಗದಲ್ಲಿ. ಬಟ್ ನನಗೆ ಮದುವೆ ಮಾಡಿಕೊಟ್ಟಿದ್ದು ಮಾತ್ರ ಮೈಸೂರಿಗೆ. ಮಂಡ್ಯ 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 ಮೈಸೂರು ಮಧ್ಯ ಸೆಂಟರ್. ನನಗೆ ಮಂಡ್ಯ ಮೈಸೂರು ಅಂದ್ರೆ ಭಯ ಇತ್ತು. ಅಲ್ಲೆಲ್ಲ ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಂತಲ್ಲ, ಅದಕ್ಕೆ ಭಯ ಇತ್ತು. ಸಿಗೋಷ್ಟು ನಿಮ್ದು ಎಲ್ಲಿ ಸಿಗಲ್ಲ. ಬಟ್ ನನಗೆ ಮದುವೆ ಆದ್ಮೇಲೆ ಗೊತ್ತಾಗಿದ್ದು ಅಂದ್ರೆ ಹೆಂಗಸರು ಸ್ವಲ್ಪ ಬಜಾರಿ ಇರ್ತಾರೆ, ಇನ್ನೆಲ್ಲರೂ ಒಳ್ಳೆಯವರು ಅಂತ. ಆಂಟಿರು ಎಲ್ಲ ಸ್ವಲ್ಪ ಬಜಾರಿ ಇರ್ತಾರೆ, ನಾನು ನೋಡಿದ್ದೀನಿ ಅಲ್ಲಿ. ನೀವು ಸೈಲೆಂಟಾ? ನಾನು ಸೈಲೆಂಟ್ ಅಪ್ಪ, ನಾನು ಮಾತಾಡೋದೇ ಇಲ್ಲ. ಹಬ್ಬ ಗೊತ್ತಾಯ್ತೈತೆ. ನಾವು ಮಲ್ನಾಡ್ ಸೈಡ್ ರೀ, ಎನಿ ಟೈಮ್ ಸೈಲೆಂಟ್. ನಾನು ಮದುವೆ ಆದ್ಮೇಲೆ ವೈಲೆಂಟ್ ಆಗಿ, ಮಂಡ್ಯ ಹುಡುಗಿ ಸೈಲೆಂಟ್ ಆಯ್ತು ಅಂತ ನಾನು ಬಾಯ್ ಬಿಚ್ಚಕ್ಕೆ ಶುರು ಮಾಡಿದ್ದೀನಿ ಅಂದ್ರೆ ಮದುವೆ ಆದ್ಮೇಲೆ. ನಾನು ಈಗಲೂ ಊರಿಗೆ ಹೋಗ್ತೀನಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಅಶ್ವಿನಿ ಪಕ್ಕ ಚೇಂಜ್ ಆಗಿದೆ ಕಣೆ, ನೀನು ಮದುವೆ ಆಗಿಲ್ಲ, ಮಾತಾಡೋ ಶೈಲಿನೇ ಚೇಂಜ್ ಆಗಿದೆ ಅಂತಾರೆ ಅವರು. ನೀನು ಮೊದಲು ಫುಲ್ ಸೈಲೆಂಟ್. ಅಂದರೆ ನಾನು ಸ್ವಲ್ಪ ಬಾಯ್ ಬಡಿಕೆ ಆಗಿದೆ ಯಾವಾಗಿಂದ ಅಂದರೆ, ಜಾಬಿಗೆ ಜಾಯ್ನ್ ಆದಲ್ಲ ಆವಾಗ. ಯಾಕೋ ಏನೋಪ್ಪ ಗೊತ್ತಿಲ್ಲ. ಹಾಂ, ಅಲ್ಲಿ ಯಾರು ಏನು ಮಾಡಿದ್ರು? ಸಾರಿ ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್. ನಾನು ಚಿಕ್ಕವಳಿಂದನೂ ಬಾಯ್ ಬಡ್ಕಿನೇ. ಮನೇಲಿ ಮಾತ್ರ ನಮ್ಮ ಅಪ್ಪ ಇದ್ದಾಗ ಮಾತ್ರ ಇಲಿ ಮರಿಗಳು ಇದ್ದಂಗೆ ಇರ್ತಿದ್ದೆ. ಬಟ್ ನಮ್ಮ ಅಪ್ಪ ಇಲ್ಲ ಅಂದರೆ ನಮ್ಮ ಮನೇಲಿ ನಂದೇ ರಾಜ್ಯ ಬರ. ನನ್ನ ತಂಗಿ ತುಂಬ ಸೈಲೆಂಟು, ಅವಳು ಫುಲ್ ನನ್ನ ಆಪೋಸಿಟ್ಟು. ನಾನು ಎಷ್ಟು ಬಾಯ್ ಬಡ್ಕೊತೀನಿ, ಅವಳು ಫುಲ್ ನಂದು ಆಪೋಸಿಟ್ಟೆ. ಮತ್ತು ನಮ್ಮ ಮನೇಲಿ ತುಂಬ ಇಂಥ ಕಿತ್ತಬೆ ಕೆಲಸ ಮಾಡಿ ಓಡಿಸ್ಕೊಳ್ದೇ ಇರೋ ಮ್ಯಾಟ್ರೇ ಇಲ್ಲ. ನಾನು ಟೀಚರ್. ಇವತ್ತು ಟೀಚರು. ನಾನು ಸ್ಕೂಲ್ಗೆ ಹೋದರೆ ನಮಗೆ ಓದಿಸಿದ್ರಲ್ಲ ಅವರೆಲ್ಲ ಶಾಕ್ ಕೊಡ್ತಾರೆ, ನಾನು ಟೀಚರ್ ಆಗಿದ್ದೀನಿ. ಅಯ್ಯೋ, ನನಗೆ ನನ್ನ ಮುಖ ನೋಡಿ ಕಾಂಚನ ಮೂವಿ ನೆನಪಾಗ್ತಿದೆ ಫ್ರೆಂಡ್ಸ್. ಕಾಂಚನ ಮೂವಿ ನನಗೆ ನನ್ನ ಮುಖನೇ ರಾತ್ರಿ ಕನ್ಸಲ್ಲಿ ಬಂದ್ಬಿಟ್ರೆ ಏನು ಮಾಡೋದು? ನಮ್ಮ ಮನೆಯವ್ರು ನೋಡ್ಬಿಟ್ರೆ ಎದ್ರುಕೊಂಡು ನೋಡೋಗ್ತಾರೆ. ಪ್ರೀತಾ ಬರೀಲ್ಲ ನಿಮಿಷ, ಏನೋ ತೋರಿಸ್. ಬೇಗ ಬರ್ಲಿಲ್ಲ ನಿಮಿಷ, ಬರ್ರಿ ಇಲ್ಲಿ. ಅಯ್ಯೋ ನಿಮಿಷ ಬರ್ರಿ ಇಲ್ಲಿ. ಅಯ್ಯೋ ನಿಮಗೆ ತೋರಿಸ್ಬೇಕದು. ಎದ್ರು ಪುಕ್ಲ ನಂಬರ್ 1. ನಮ್ಮ ಮನೇಲಿ ನಮ್ಮ ಹಸ್ಬೆಂಡಿಗೆ ಯಾವಾಗ ಆರಾಮಾಗಿರ್ತಾರೆ, ಯಾವಾಗ ಕೂಲಾಗಿರ್ತಾರೆ ಗೊತ್ತಾಗಲ್ಲ. ಒಂದು 20 ಮಿನಿಟ್ಸು ಡ್ರೈ ಆಗಲಿ, ಆಮೇಲೆ ವಾಶ್ ಮಾಡ್ತೀನಿ.
ನನ್ನ ಮಗ ನನ್ನ ನೋಡಿ ಫುಲ್ಲು ಗಾಬರಿ ಗಾಬರಿ ಆಗೋಗ್ಬಿಟ್ಟಿದೆ ಅವ್ರು. ನನಗೆ ತೇಟ್ ಇವತ್ತು ನಾನೇ ರಾತ್ರಿ ಕನ್ಸಲ್ಲಿ ಬಂದ್ಬಿಡ್ತೀನಿ ಗೈಸ್, ಆ ಥರ ಭಯ ಆಗ್ತದೆ ನಾನು ನೋಡ್ಕೊಂಡೆ. ಅವಳು ಇದನ್ನು ಮಾಡಿರಲಿಲ್ಲ, ಪ್ಯಾಕ್ ಹಾಕಿರ್ಲಿಲ್ಲ ಹಾಂ ಇದು ಹಾಕಿರಲಿಲ್ಲ. ಮತ್ತೆ ಸ್ಟೀಮ್ ಕೊಟ್ಟಿದ್ಲಾ? ಹಾಂ ಸ್ಟೀಮ್ ಕೊಟ್ಟಿದ್ದು. ಇದು ಕೊಟ್ಟರೆ ಅದು ಬೇಡವಾ? ಏನಿಲ್ಲ, ಒಂದು ಫಿಶ್ಗೆ ಸ್ಟೀಮ್ ಕೊಡ್ಬೋದು, ಒಂದು ಸ್ಕಿಪ್ ಕೊಡ್ಬೋದು. ಓಕೆ. ನಿಮಗೆ ಸ್ಟೀಮ್ ಅವಶ್ಯಕತೆ ಇಲ್ಲ. ಈಟ್ ಬಾಡಿ ನಮ್ಮದು. ಏನಿಲ್ಲ, ತಗೋಬೋದು, ಒಂದು ಗ್ಲೋ ಬರುತ್ತೆ. ಹಾಂ ಮತ್ತು ನಿಮ್ಮ ಫೇಸಿಗೆ ಬೇಡ, ಇದಕ್ಕೆ ಬೇಡ ಅವಶ್ಯಕತೆ ಇಲ್ಲ. ಇದು ಯಾವುದಕ್ಕೆ ಅಂತ ರೆಕಮೆಂಡ್. ಹಾಂ ಇದು ಯಾವ ಫೇಶಿಯಲ್ ಇದು? ಎನ್ ಪ್ಲಸ್. ಹಾಂ ಎನ್ ಪ್ಲಸ್. M+? ಎನ್. N+. ಓಕೆ. ಇದು N+ ಫೇಶಿಯಲ್ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ ಆಲ್ಮೋಸ್ಟ್, ನನಗೆ ಗೊತ್ತಿಲ್ಲ. ಹಾಂ ಮಾಡಿಸಿರೋರಿಗೆ ಗೊತ್ತಿರುತ್ತೆ. ನಾನು ನನ್ನ ಫ್ರೆಂಡ್ ಫೇಸ್ನ ಇವತ್ತೇ ರಿವೀಲ್ ಮಾಡಲ್ಲ, ಸಸ್ಪೆನ್ಸ್. ಅವತ್ತಿನ ದಿನ ತೋರಿಸ್ತೀನಿ ಅಲ್ರಿ. ನಾಳೆ ಮಾಡುವೆ, ನಾಳೆ ಎಲ್ಲ ಮನೇಲಿ ಇರ್ತೀನಲ್ಲ. ನನ್ನ ಹಸ್ಬೆಂಡ್ದು ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ತಡೀರಿ. ಹೆಂಗೆ ಕಾಣ್ತಿದ್ದೀನಿ? ದೆವ್ವ ಥರ ಕಾಣ್ತಿದ್ದೀನಲ್ಲ? ಏನು ಕಾಣ್ತಿಲ್ಲ, ಅದೇನೈತಿ ಹೇಳ್ಬಿಡ್ರಿ ಎತ್ಲಾಗೆ. ಅಯ್ಯೋ ಶಿವ ಶಿವ, ನಮ್ಮನೆಯವರು ಕ್ರಿಕೆಟಲ್ಲಿ ಫುಲ್ ಮುಳುಗೋಗ್ಯಾರೆ. ಸೊ ಇದು 20 ಮಿನಿಟ್ಸ್ ಆಗಿದೆ. ಸೊ ಇದನ್ನು ಇವಾಗ ರಿಮೂವ್ ಮಾಡ್ತಾ ಇದ್ದಾರೆ, ವೈಪ್ ಮಾಡ್ತಾ ಇದ್ದಾರೆ. ಸೊ ನೋಡುವ ರಿಸಲ್ಟ್ ಹೇಗೆ ಬರುತ್ತೆ ಅಂತ. ಕ್ರಿಕೆಟ್ ಮುಗ್ದೈತಾ? ಫಿಲಮ್ ಹಾಕೊಂಡು ಯಾವುದೋ ಹಾಕೊಂಡವ್ರೆ ಏನಾದ್ರು ಕಟ್ಟಿರೋ ಶೋಕಿ ಹೋದ್ರಾ? ಮೋಸ್ಟ್ಲಿ ಅದಕ್ಕೆ ಗೊರ ನಿಂತಿದ್ದ ಅನ್ಸುತ್ತೆ ಅವಾಗ. ಹೋದ್ರಾ? ಯಾಕಂದ್ರೆ ಅವಾಗಲೇ ಗಂಡು ಚೇಂಜ್ ಮಾಡೋದು. ಹೌದು. ಕಣ್ಣು ಬಿಡೋಕ್ಕಾಗಲ್ಲ ಇವಾಗ. ಇಲ್ಲ ಇಲ್ಲ. ಉರಿತದೆ ಕಣ್ಣು. ಇಲ್ಲಪ್ಪ. ಎಷ್ಟು ದಿನ ಇರುತ್ತಿದು? 20 days. ಅಂದರೆ ನಾವು ಮುಖಕ್ಕೆ ಸೋಪ್ ಏನು ಹಚ್ಚಂಗಿಲ್ವಾ ಬಾತ್ ಮಾಡುವಾಗ? ನಾಳೆ ಬೆಳಿಗ್ಗೆ ಒಂದು 24 hour ಯೂಸ್ ಮಾಡದೇ ಇದ್ರೆ ಬೆಸ್ಟ್. ಬಿಸ್ ಯೂಸ್ ಮಾಡದೇ ಇದ್ರೆ, ಸೋಪ್ ಯೂಸ್ ಮಾಡದೇ ಇದ್ರೆ, ಸನ್ಸ್ಕ್ರೀನ್ ಯೂಸ್ ಮಾಡಿ, ಮಾಯಶ್ಚರೈಸರ್ ಯೂಸ್ ಮಾಡಿ. ಸೋಪ್ ಯೂಸ್ ಮಾಡಿದ್ರೆ ಓಕೆ. ಈಗ ಏನು ಯೂಸ್ ಮಾಡ್ತೀವಿ? ಸೋಪು ಇಲ್ಲ ಎಂಥದ್ದು ಹಚ್ಚಲ್ಲ. ಅಂದರೆ ಸೋಪೇ ಯೂಸ್ ಮಾಡ್ಬೋದಾ? ಮಾಡಿದ್ರೆ ಒಳ್ಳೆ. ಬೆಳಗ್ಗೆ ಸ್ನಾನ ಮಾಡುವಾಗ ಕ್ರೀಮು ಏನೂ ಹಚ್ಬಾರ್ದು. ಹಚ್ಚಿ ಕ್ರೀಮ್ ಹಚ್ಚಿ. ಅದೇ ಮಾಯಶ್ಚರೈಸರ್ ಕ್ರೀಮ್ ಹಚ್ಬೋದಲ್ಲ. ನಂಗೆ ಇದ್ರ ಗಂಧಗಳಿನೂ ಗೊತ್ತಿಲ್ಲ, ಹಂಗಾಗಿ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ನೋಡಿ ನನ್ನ ಮುಖ ಬಿಫೋರ್ ನಾವು ಆಫ್ಟರ್ ಹೆಂಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಕೂಲ್ ಅನಿಸ್ತಿದೆ ನನಗೆ ಇವಾಗ. ಕೂತ್ಕೊಳ್ಳಿ. ನೆಕ್ಸ್ಟ್ ಕಣ್ಣು ಬಿಡ್ಬೋದಾ? ಬಿಡಿ. ಟಿಶ್ಯೂ ಕೊಡಲಾ? ಇದೆ. ಟಿಶ್ಯೂ ಕೊಡಲಾ?
ಫೇಸ್ ಎಷ್ಟು ಕ್ಲಿಯರ್ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಯಾವಾಗಲೂ ಕ್ಲಿಯರ್ ಇರುತ್ತೆ, ಬಟ್ ನನಗೆ ಸ್ವಲ್ಪ ಡಿಫ್ರೆಂಟ್ ಫೀಲ್ ಕೊಡ್ತಾ ಇದೆ. ಸೊ ಇದಾಗಿತ್ತು ಇವತ್ತು ನನ್ನ ಮಿನಿ ಬ್ಲಾಗ್ ಅಂತ ಹೇಳ್ತಾ. ಸೊ ನೋಡಿದ್ರಲ್ಲ ನಾನು ಹೇಗೆ ಫೇಶಿಯಲ್ ಮಾಡಿಸ್ಕೊಂಡೆ ಅಂತ. ಸೊ ನೀವು ಟ್ರೈ ಮಾಡಿ, ಹೊಸದಾಗಿ ಮಾಡಿಸ್ಕೊಳ್ಬೇಕು ಅಂತ ಇರೋರು ಮಾಡಿಸ್ಕೊಡೋಕ್ಕೆ ಟ್ರೈ ಮಾಡಿ. ಸೊ ಇದರಿಂದ ಬೆನಿಫಿಟ್ಸ್ ಇದೆ, ಏನೂ ಆಗೋದಿಲ್ಲ, ಏನು ತೊಂದರೆ ಏನಾಗಲ್ಲ. ಸೊ ನಾನು ನನ್ನ ಫ್ರೆಂಡ್ ದಿವ್ಯಾ ಇದ್ದಾಳಲ್ಲ, ಅವಳದು ನೆಕ್ಸ್ಟ್ ನಾನು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಓಕೆನಾ? ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್.